ನಮಸ್ಕಾರ ಸ್ನೇಹಿತರೆ. ಮರ್ಚೆಂಟ್ ನೇವಿ ಅಥವಾ ಹಡಗುಗಳಲ್ಲಿ ಕೆಲಸ ಮಾಡೋ ಸ್ಟಾಫ್, ಜಗತ್ತಿನಾದ್ಯಂತ ಇರೋ ಹಡಗುಗಳಲ್ಲಿ ಹೆಚ್ಚಿನವರು ಭಾರತೀಯರೇ ಕೆಲಸ ಮಾಡ್ತಿದಾರಲ್ಲ, ಅವ್ರಿಗೆ 16 ಲಕ್ಷ ರೂಪಾಯಿ ಸಂಬಳ ಇರುತ್ತೆ ಅನ್ನೋದೆಲ್ಲ ಚರ್ಚೆ ಆಗ್ತಿತ್ತು. ಇವಾಗ ನೋಡಿದ್ರೆ ದಿನ ಬೆಳಗಾದ್ರೆ ಮಿಸೈಲ್ ಬೀಳ್ತಾ ಇದ್ದಾವೆ. ದೊಡ್ಡ ಪ್ರಮಾಣದಲ್ಲಿ ರಿಸ್ಕ್ ಆಗಿದೆ ಈ ವಾರಿಂದಾಗಿ. ನಮಗೂ ಯುದ್ಧಕ್ಕೂ ಸಂಬಂಧನೇ ಇಲ್ಲ ಅಂದ್ರೂ ಕೂಡ ಇಲ್ಲಿವರೆಗೂ 18 ನಾವಿಕರನ್ನ ಭಾರತ ಕಳ್ಕೊಂಡಿದೆ. ಮಿಡಲ್ ಈಸ್ಟಲ್ಲಿ 13 ಜನ, ರಷ್ಯಾ ಯುಕ್ರೇನ್ ದಾಳಿಯಲ್ಲಿ 5 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 166 ಭಾರತೀಯ ನಾವಿಕರು ಈಗಲೂ ಕೂಡ ಯುದ್ಧ ಭೂಮಿಯ ನಡುವೆ ನಡು ಸಮುದ್ರದಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ. ಮತ್ತಿಷ್ಟೆಲ್ಲ ರಿಸ್ಕ್ ಇದ್ರೂ ಕೂಡ ಲಕ್ಷಾಂತರ ಭಾರತೀಯರು ಯಾಕೆ ಈ ಹಡಗುಗಳಲ್ಲಿ ಸಿಬ್ಬಂದಿಯಾಗಿ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಹಡಗುಗಳಲ್ಲಿ ಕೆಲಸ ಮಾಡ್ತಿದ್ದಾರೆ? ಒಂದು ಕಮರ್ಷಿಯಲ್ ಹಡಗಲ್ಲಿ ಆ ಸಿಬ್ಬಂದಿಯ ಲೈಫ್, ನಾವಿಕರ ಬದುಕು ಹೇಗಿರುತ್ತೆ? ಈ ಮೆಗಾ ಇಂಡಸ್ಟ್ರಿಗೆ ಕಾಲಿಡೋದು ಹೇಗೆ? ಏನು ಓದಿರಬೇಕು? ಕೆಲಸ ಹೇಗಿರುತ್ತೆ? ಇಲ್ಲಿ 16 ಲಕ್ಷ ರೂಪಾಯಿ ಸಂಬಳ ಗಳಿಸೋದು ಹೇಗೆ? ಎಲ್ಲವನ್ನ ಡಿಕೋಡ್ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಮೊದಲಿಗೆ ಈ ಹಡಗುಗಳು ಜಗತ್ತಿನ ಆರ್ಥಿಕತೆಯ ಚಕ್ರಗಳು. ನೆಲದ ಮೇಲೆ ಹೋಗಲ್ಲ ಅಷ್ಟೇ. ಜಗತ್ತಲ್ಲಿ 1.16 ಲಕ್ಷಕ್ಕೂ ಅಧಿಕ ಕಮರ್ಷಿಯಲ್ ಹಡಗುಗಳು ರನ್ ಆಗ್ತಿವೆ. UN ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ರಿಪೋರ್ಟ್ಸ್ ಪ್ರಕಾರ ವರ್ಷಕ್ಕೆ ಭರ್ತಿ 13 ಬಿಲಿಯನ್ ಟನ್ ಸರಕನ್ನು ಸಾಗಿಸ್ತವೆ. ಇವತ್ತಿಗೂ ಜಗತ್ತಿನ 80 to 90% ವ್ಯಾಪಾರ ನಡೆಯೋದು ಸಮುದ್ರ ಮಾರ್ಗದ ಮೂಲಕವೇ. ಕಚ್ಚಾ ತೈಲ, ಕಲ್ಲಿದ್ದಲು, ಆಹಾರ ಧಾನ್ಯ, ಕಾರುಗಳು, ಎಲೆಕ್ಟ್ರಾನಿಕ್ಸ್, ಹೀಗೆ ಪ್ರತಿಯೊಂದು ಟ್ರಾನ್ಸ್ಪೋರ್ಟೇಷನ್ ಆಗೋದೇ ಹಡಗುಗಳಲ್ಲಿ. ಇದೆಷ್ಟು ಮುಖ್ಯ ಅಂದರೆ, ನೀವು ಭೂಮಿ ಮೇಲೆ ಬರುವಂಥ ಸರಕು ಕೂಡ ಆನ್ಲೈನ್ ಶಾಪಿಂಗ್ ಮಾಡಿದಾಗ ಶಿಪ್ಪಿಂಗ್ ಅಂತಲೇ ತೋರಿಸ್ತಾರೆ. ಒಂದು ವೇಳೆ ಈ ಹಡಗುಗಳು ಕೇವಲ 1-2 ದಿನ ಸಂಚಾರ ನಿಲ್ಲಿಸಿದ್ರೂ ಸಾಕು, ಇಡೀ ವಿಶ್ವದ ಆರ್ಥಿಕತೆ ಪೂರ್ತಿಯಾಗಿ ಸ್ತಬ್ಧ ಆಗುತ್ತೆ. ಹಿಂದೆ ಯುರೋಪಿಯನ್ಸ್ ಈ ಹಡಗುಗಳಲ್ಲಿ ಜಾಸ್ತಿ ಕೆಲಸ ಮಾಡ್ತಿದ್ರು, ಆದರೆ ಈಗ ಅವರೆಲ್ಲ ಆರ್ಥಿಕವಾಗಿ ಸ್ಟ್ರಾಂಗ್ ಆಗಿದಾರಲ್ಲ. ತಿಂಗಳುಗಟ್ಟಲೆ ಫ್ಯಾಮಿಲಿ ಬಿಟ್ಟು ಸಮುದ್ರದಲ್ಲಿ ಈ ರೀತಿ ಸುತ್ತು ಬರೋದು ಅವ್ರು ಹಿಂಸರಿದಿದ್ದಾರೆ. ಈಗ ಆ ಜಾಗವನ್ನು ಕಂಪ್ಲೀಟ್ ಆಗಿ ಭಾರತೀಯರು ಆಕ್ರಮಿಸಿಕೊಂಡಿದ್ದಾರೆ. ಜಗತ್ತಿಗೆ ಅತಿ ಹೆಚ್ಚು ನಾವಿಕರನ್ನ ಕೊಡ್ತಿರೋ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಈಗ ನಂಬರ್ 2 ಟಾಪ್ನಲ್ಲಿ 2nd ಪ್ಲೇಸ್ನಲ್ಲಿದೆ. ಫಿಲಿಪೈನ್ಸ್ ಮೊದಲ ಪ್ಲೇಸ್ನಲ್ಲಿದೆ. ಚೈನಾ ಮತ್ತು ರಷ್ಯಾವನ್ನ ಬೀಟ್ ಮಾಡಿ ನಾವು 2ನೇ ಸ್ಥಾನಕ್ಕೆ ಬಂದಿದ್ದೇವೆ. ಸದ್ಯದ ಲೆಕ್ಕಾಚಾರದ ಪ್ರಕಾರ ಜಗತ್ತಿನಾದ್ಯಂತ 3.11 ಲಕ್ಷ ಭಾರತೀಯ ನಾವಿಕರಿದ್ದಾರೆ. ಇದರಲ್ಲಿ 1,40,000 ಆಫೀಸರ್ಸ್, ಹಾಗೆ 1.71 ಲಕ್ಷ ರೇಟಿಂಗ್ಸ್. ಮ್ಯಾರಿಟೈಮ್ ಇಂಡಸ್ಟ್ರಿಯಲ್ಲಿ ರೇಟಿಂಗ್ಸ್ ಅಂದರೆ ಸ್ಕಿಲ್ಡ್ ಸಪೋರ್ಟಿಂಗ್ ಸ್ಟಾಫ್. ಜಗತ್ತಿನ ಒಟ್ಟು ನಾವಿಕರಲ್ಲಿ 12.16% ಭಾರತೀಯರೇ ಇರೋದು. ಆದರೆ ಇಂಥ ಮಹತ್ವದ ಕೆಲಸ ಮಾಡ್ತಿರೋ ನಾವಿಕರ ಪ್ರಾಣಕ್ಕೆ ಈಗ ಗ್ಯಾರಂಟಿ ಇಲ್ದಿರಂಗಾಗಿದೆ ವಾರಿಂದಾಗಿ. ಆ ಕಡೆ ಕಪ್ಪು ಸಮುದ್ರಕ್ಕೆ ಹೋದರೆ ಯುಕ್ರೇನ್ನವರು ಆಗಾಗ ಡ್ರೋನ್ ಹೊಡೆದು ರಷ್ಯಾದವರು ಯುಕ್ರೇನ್ನವರು ಡ್ಯಾಮೇಜ್ ಮಾಡ್ತಿರ್ತಾರೆ. ಈ ಕಡೆ ಹಾರ್ಮುಜ್ ಕಡೆಗೆ ಬಂದರೆ ಅಮೆರಿಕ, ಇರಾನ್ನ ಶಿಷ್ಯರಾಗಿರೋ ಹುತಿಗಳು ಅಟ್ಯಾಕ್ ಮಾಡಿ ಹಡಗುಗಳನ್ನು ಮುಳುಗಿಸಿ ಬೆಂಕಿ ಇಡ್ತಾ ಇದ್ದಾರೆ. ಸ್ನೇಹಿತರೆ, ಕಮರ್ಷಿಯಲ್ ಹಡಗುಗಳು ಸಾಮಾನ್ಯವಾಗಿ 10 to 25 ನಾಟ್ಸ್ ಅಂದರೆ ಗಂಟೆಗೆ 18.5 ಕಿಲೋಮೀಟರ್ ವೇಗದಲ್ಲಿ ನಿಧಾನಕ್ಕೆ ತೇಲ್ತಾ ಇರ್ತವೆ. ಅಂಥ ದೊಡ್ಡ ಡಿಫೆನ್ಸ್ ಸಿಸ್ಟಮ್ಸ್ ಕೂಡ ಇವುಗಳ ಬಳಿ ಇರೋದಿಲ್ಲ. ಹೀಗಾಗಿ ಕಮರ್ಷಿಯಲ್ ಹಡಗುಗಳನ್ನು ಈಸಿಯಾಗಿ ಹೊಡಿತಾರೆ, ಸಿಟ್ಟಿಂಗ್ ಡಕ್ಸ್ ಥರ. ಕಳೆದ ಕೆಲ ತಿಂಗಳಲ್ಲಿ 60ಕ್ಕೂ ಅಧಿಕ ಕಮರ್ಷಿಯಲ್ ಹಡಗುಗಳ ಮೇಲೆ ದಾಳಿಯಾಗಿದೆ. ಆರಂಭದಲ್ಲೇ ಹೇಳಿದ ಹಾಗೆ ಇದರಲ್ಲಿ ಭಾರತದ 18 ನಾವಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಇದೆಲ್ಲವನ್ನು ನೋಡಿ ಫಾರ್ವರ್ಡ್ ಸೀಮೆನ್ಸ್ ಯೂನಿಯನ್ ಆಫ್ ಇಂಡಿಯಾ ನೇರವಾಗಿ PM ನರೇಂದ್ರ ಮೋದಿ ಅವರಿಗೆ ಅರ್ಜೆಂಟ್ ಲೆಟರ್ ಬರೆದಿದ್ದಾರೆ. ಅಪಾಯಕಾರಿ ವಲಯಗಳಲ್ಲಿ ನಮ್ಮ ನಾವಿಕರ ರಕ್ಷಣೆಗೆ ಭಾರತೀಯ ನೌಕಾಪಡೆಯನ್ನು ಇಳಿಸಲೇಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಲಕ್ಷ ಸಂಬಳ, ರಿಸ್ಕ್ ಅಷ್ಟೇ ಭಯಂಕರ. ಸ್ನೇಹಿತರೆ, ಬರೀ ಯುದ್ಧ, ಮಿಸೈಲ್ ಅಟ್ಯಾಕ್ಸ್ ಮಾತ್ರ ಅಲ್ಲ, ಪ್ರಕೃತಿಯ ವಿಕೋಪ ಕೂಡ ಇವರ ದೊಡ್ಡ ಶತ್ರು. ಸಮುದ್ರದಲ್ಲಿ ಬರೋ ಭಯಾನಕ ಚಂಡಮಾರುತ, ಗಂಟೆಗೆ 100+ ಕಿಲೋಮೀಟರ್ ವೇಗದಲ್ಲಿ ನುಗ್ಗೋ ಬಿರುಗಾಳಿ, 20-30 ಅಡಿ ಎತ್ತರಕ್ಕೆ ಏಳೋ ದೈತ್ಯ ಅಲೆಗಳು, ಇದೆಲ್ಲವನ್ನ ಈ ನಾವಿಕರು ಫೇಸ್ ಮಾಡಬೇಕು. ಹಾಗೆ ಸೊಮಾಲಿಯಾ ಥರದ ಕಡಲ್ಗಳ್ಳರ ದಾಳಿ ಕೂಡ ಕಾಡುತ್ತೆ. ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ ಅವ್ರ ಕಾಟ, ಆದರೂ ಕೂಡ ಫುಲ್ ನಿಂತಿಲ್ಲ. ಜುಲೈನಲ್ಲಿ ನೋಡಿ, ಸೊಮಾಲಿಯಾ ಕಡಲ್ಗಳ್ಳರು MT ಅಸಾನಾ ಹೆಸರಿನ ಹಡಗಿನ ಮೇಲೆ ಅಟ್ಯಾಕ್ ಮಾಡಿದ್ರು. ನಮ್ಮ ನೌಕಾಪಡೆ ನುಗ್ಗಿ ಅವ್ರನ್ನ ಕಾಪಾಡಬೇಕಾಯ್ತು. ಇದೆಲ್ಲಕ್ಕಿಂತ ದೊಡ್ಡ ಭಯ ಅಂದರೆ ಮೆಡಿಕಲ್ ಎಮರ್ಜೆನ್ಸಿ. ನಡು ಸಮುದ್ರದಲ್ಲಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆದರೆ, ದೊಡ್ಡ ಪೆಟ್ಟಾದರೆ ತಕ್ಷಣಕ್ಕೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಮುದ್ರದ ಮೇಲೆ ಹುಡುಕರು ಸಿಗಲ್ಲ. ಅಫ್ಕೋರ್ಸ್ ಇಲ್ಲಿ ಪ್ರಥಮ ಚಿಕಿತ್ಸೆ ಕೊಡೋಕೆ ವ್ಯವಸ್ಥೆ ಇರುತ್ತೆ, ವೈದ್ಯರು ಇರ್ತಾರೆ. ಆದರೆ ತುಂಬ ಸೀರಿಯಸ್ ಆಗಿಬಿಟ್ರೆ ಹೆಲಿಕಾಪ್ಟರ್ ಬಂದು ರೆಸ್ಕ್ಯೂ ಮಾಡಬೇಕು ಅಷ್ಟೇ. ಇತ್ತೀಚೆಗೆ ತಮಿಳುನಾಡಿನ ನಾವಿಕ ನಿಶಾಂತ್ ಅನ್ನೋರು ಕೂಡ ಹೀಗೆ ಸರಿಯಾದ ಟೈಮ್ಗೆ ಮೆಡಿಕಲ್ ಟ್ರೀಟ್ಮೆಂಟ್ ಸಿಗದೆ ನಡು ಸಮುದ್ರದಲ್ಲಿ ಯಾರ ಹೆಲ್ಪ್ ಇಲ್ಲದೆ ಪ್ರಾಣ ಕಳ್ಕೊಳ್ಬೇಕಾಯ್ತು. ಒಮ್ಮೆ ಕಾಂಟ್ರಾಕ್ಟ್ ಸೈನ್ ಮಾಡಿ ಹಡಗು ಹತ್ತಿದ್ರೆ ಕುಟುಂಬದಿಂದ, ಸ್ನೇಹಿತರಿಂದ, ಹಬ್ಬ ಹರಿದಿನಗಳು ಕೂಡ ಸಂಪೂರ್ಣ ದೂರ. 6-9 ತಿಂಗಳು ಕೇವಲ ನೀರನ್ನೇ ನೋಡ್ಕೊಂಡು ಬದುಕಬೇಕು. ಸುತ್ತಲೂ ಕಣ್ಣು ಹಾಯಿಸಿದಷ್ಟು ಬರೀ ನೀರು ನೀರು ನೀರು. ನಿಮಗೆ ಬೀಚ್ನಲ್ಲಿ ನಿಂತು ಸಿ ವ್ಯೂ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ, ಆದರೆ ದೀರ್ಘಕಾಲ ಸಮುದ್ರದಲ್ಲಿ ನಿಂತ್ಕೊಂಡು 360 ಡಿಗ್ರಿ ಬರೀ ನೀರೇ ಅಂತ ಆದರೆ ನಾವಿಕರ ಬ್ರೈನ್ಗೆ ಒಂಥರ ಹಿಂಸೆ ಆಗುತ್ತೆ.
ತಿಂಗಳುಗಟ್ಟಲೆ ನೀರನ್ನೇ ನೋಡೋದ್ರಿಂದ ಮೆದುಳಿಗೆ ಸೆನ್ಸರಿ ಮೊನಾಟನಿ ಎದುರಾಗುತ್ತೆ. ಕಣ್ಣಿಗೆ ಬೇರೆ ಯಾವುದೇ ದೃಶ್ಯಗಳಿಲ್ಲದೆ ಒಂದೇ ಬಣ್ಣ ನೋಡಿ ನೋಡಿ ಮನುಷ್ಯರಿಗೆ ಆತಂಕ, ಡಿಪ್ರೆಷನ್, ಆಂಗ್ಸೈಟಿ, ತೀವ್ರ ಒಂಟಿತನ ಕಾಡೋಕೆ ಶುರುವಾಗುತ್ತೆ. ಇದೆಲ್ಲ ಫೇಸ್ ಮಾಡೋಕ್ಕೆ ಟಫ್ ಮೆಂಟಲ್ ಕಂಡೀಷನಿಂಗ್ ಬೇಕು. ಅವರು ಟಫ್ ಆಗಲೇಬೇಕಾಗತ್ತೆ. ದಿನಕ್ಕೆ 8ರಿಂದ 12 ಗಂಟೆ ರೊಟೇಷನಲ್ ಶಿಫ್ಟ್ ಇರುತ್ತೆ. ಈ ಟೈಮಿಂಗ್ಸ್ ಬೇರೆ ಬೇರೆ ಹಡಗಲ್ಲಿ ಡಿಫ್ರೆಂಟ್ ಇರ್ಬೋದು. ಹಡಗಲ್ಲಿ ಸ್ಯಾಟಲೈಟ್ ಇಂಟರ್ನೆಟ್ ಇರುತ್ತೆ, ಆದರೆ ಅದು ನಾವಿಲ್ಲಿ ಯೂಸ್ ಮಾಡೋ 5G ಥರ ಅಲ್ಲ. ಸುಮ್ಮನೆ ವಾಟ್ಸಪ್ ಮೆಸೇಜ್ ಕಳಿಸುವಷ್ಟಕ್ಕೆ ಅದು ಲಿಮಿಟ್ ಆಗಿರುತ್ತೆ. ಇತ್ತೀಚೆಗೆ ಸುಧಾರಿಸ್ತಾ ಇದ್ದಾರೆ, ಆದರೂ ನಮಗೆ ಸಿಗೋ ಸ್ಪೀಡ್ ಸಿಗೋದು ಕಷ್ಟ. ಇನ್ನು ಊಟ ಹೇಗಿರುತ್ತೆ? ಪ್ರತಿಯೊಂದು ಹಡಗಲ್ಲೂ ಒಬ್ಬ ಚೀಫ್ ಕುಕ್ ಇರ್ತಾರೆ. ಹಡಗು ಪೋರ್ಟ್ನಿಂದ ಹೊರಡುವಾಗಲೇ ಅವರಿಗೆ ಜರ್ನಿಗೆ ಬೇಕಾಗುವಷ್ಟು ದಿನಸಿ, ತರಕಾರಿ, ಮಾಂಸ ಕೋಲ್ಡ್ ಸ್ಟೋರೇಜ್ನಲ್ಲಿ ತುಂಬಿಕೊಟ್ಟಿರ್ತಾರೆ. ನಮ್ಮ ಭಾರತೀಯರೇ ಇರೋ ಹಡಗುಗಳಲ್ಲಿ ಅನ್ನ, ರೊಟ್ಟಿ, ಚಿಕನ್, ಮೀನು ಹೀಗೆ ಭಾರತೀಯ ಸ್ಟೈಲ್ನ ಊಟ ಸಿಗುತ್ತೆ. ಕೆಲಸ ಮುಗಿದ ಮೇಲೆ ಟೈಮ್ ಪಾಸ್ ಮಾಡೋಕೆ ಹಡಗಲ್ಲಿ ಜಿಮ್ಮು, ಟೇಬಲ್ ಟೆನ್ನಿಸ್, ಪ್ಲೇ ಸ್ಟೇಷನ್, TV ರೂಮ್ ಎಲ್ಲ ಇರುತ್ತೆ. ವೀಕೆಂಡ್ಗಳಲ್ಲಿ ಎಲ್ಲರೂ ಸೇರಿ ಡೆಕ್ ಮೇಲೆ ಪಾರ್ಟಿನೂ ಮಾಡ್ತಾರೆ. ಜೊತೆಗೆ ಇವರಿಗೆ ಅತ್ಯಾಕರ್ಷಕ ಸಂಬಳ ಕೂಡ ಇರುತ್ತೆ. ಬರೀ ಸಂಬಳ ಅಂತಲ್ಲ, ತುಂಬ ಜನ ಪ್ಯಾಷನೆಟ್ ಆಗೂ ಕೂಡ ಈ ಜಾಬನ್ನು ಇಷ್ಟಪಟ್ಟು ಹೋಗಿರ್ತಾರೆ. ಇಲ್ಲಿ ರೇಟಿಂಗ್ಸ್ ಅಂದರೆ ಸಪೋರ್ಟಿಂಗ್ ಸ್ಟಾಫ್ ಆಗಿ ಕೆಲಸ ಮಾಡೋರಿಗೆ ಸ್ಟಾರ್ಟಿಂಗ್ ತಿಂಗಳಿಗೆ $1,500ದಿಂದ $2,000 ಸಿಗುತ್ತೆ. ನಮ್ಮ ಕರೆನ್ಸಿಯಲ್ಲಿ ಇವತ್ತಿನ ಲೆಕ್ಕದಲ್ಲಿ ಹತ್ತತ್ರ 1.5 ಲಕ್ಷದಿಂದ ನಿಯರ್ಲಿ 2 lakh rupees ತನಕ. ಆದರೆ ಆಫೀಸರ್ ರೇಂಜ್ಗೆ ಹೋದರೆ ಥರ್ಡ್ ಆಫೀಸರ್ಗೇನೆ $3,000ನಿಂದ ಶುರುವಾಗುತ್ತೆ. ಇದು ನಿಯರ್ಲಿ 3 lakh rupees per month. ಚೀಫ್ ಇಂಜಿನಿಯರ್ ಹಾಗೆ ಲಾರ್ಜ್ ವೆಸೆಲ್ ಕ್ಯಾಪ್ಟನ್ ತಿಂಗಳಿಗೆ $10,000ದಿಂದ $12,000 ಪಡಿತಾರೆ. ಅಂದರೆ 10ರಿಂದ 11 12 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ. ಇಂಥ ಪ್ಯಾಕೇಜ್ ಇವತ್ತು ಸೇಮ್ ಎಜುಕೇಷನ್ ಲೆವೆಲ್ಗೆ ನೆಲದ ಮೇಲೆ ಕೆಲಸ ಮಾಡೋರಿಗೆ ಯಾರಿಗೆ ಸಿಗುತ್ತೆ ಹೇಳಿ? ಯಾರಿಗೆ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ? ನಾವಿಕರಾಗೋದು ಹೇಗೆ? ಸ್ನೇಹಿತರೆ, ಆರಂಭದಲ್ಲೇ ಹೇಳಿದ್ವಿ, ಹಡಗಲಿ 2 ಥರ ರೇಟಿಂಗ್ಸ್ ಅಂದರೆ ಸಪೋರ್ಟಿಂಗ್ ಸ್ಟಾಫ್ ಮತ್ತು 2ನೇದು ಆಫೀಸರ್ಸ್. ರೇಟಿಂಗ್ಸ್ ಹುದ್ದೆಗೆ ಮಿನಿಮಮ್ 10ನೇ ತರಗತಿ ಪಾಸ್ ಆಗಿದ್ರೆ ಆಗುತ್ತೆ. ಅದರಲ್ಲಿ ಗಣಿತ ಮತ್ತು ವಿಜ್ಞಾನದಲ್ಲಿ ಕನಿಷ್ಠ 40% ಮಾರ್ಕ್ಸ್ ತಗೊಂಡಿರಬೇಕು. ಹಾಗೆ ಇಂಗ್ಲೀಷ್ನಲ್ಲೂ ಕೂಡ 40% ಮಾರ್ಕ್ಸ್ ಬಂದಿರೋದು ಕಡ್ಡಾಯ. ಇಲ್ಲಿ ಕೆಲ ಜಾಗತಿಕ ಶಿಪ್ಪಿಂಗ್ ಕಂಪನಿಗಳು ಮಾರ್ಕ್ಸ್ ವಿಚಾರದಲ್ಲಿ ತಮ್ಮದೇ ರೂಲ್ಸನ್ನು ಫಾಲೋ ಮಾಡ್ತಾರೆ. ಸೊ ಇದು ವೇರಿ ಆಗ್ಬೋದು. ಕೆಲ ಕಂಪನಿಗಳು ಇಂಗ್ಲೀಷ್ ಸ್ಕಿಲ್ ಲೆವೆಲ್ ಟೆಸ್ಟ್ ಮಾಡೋಕ್ಕೆ ಓನ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತವೆ. ಏನು, ಈ ಜಾಬ್ಗೆ ಸೇರಬೇಕು ಅಂದರೆ ವಯಸ್ಸು 17ರಿಂದ 25 ವರ್ಷದ ಒಳಗಡೆ ಇರಬೇಕು. ಹಾಗೆ ಡೈರೆಕ್ಟರೇಟ್ ಜನರಲ್ ಆಫ್ ಶಿಪ್ಪಿಂಗ್ನಿಂದ ಅಪ್ರೂವ್ ಆಗಿರೋ ಕಾಲೇಜುಗಳಲ್ಲಿ 6 ತಿಂಗಳ GP ರೇಟಿಂಗ್ ಅನ್ನೋ ಕೋರ್ಸ್ ಮಾಡಬೇಕು. ಈ ಕೋರ್ಸ್ ಮುಗಿಸಿದ್ರೆ ಹಡಗಲ್ಲಿ ಸಪೋರ್ಟಿಂಗ್ ಸ್ಟಾಫ್ ಆಗಿ ಕೆಲಸ ಗಿಟ್ಟಿಸ್ಬೋದು. ಇನ್ನು ಆಫೀಸರ್ಸ್ ಹುದ್ದೆಗೆ ನೀವು PUC ಸೈನ್ಸ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಓದಿರಲೇಬೇಕು. ಕನಿಷ್ಠ 60% ಸ್ಕೋರ್ ಮಾಡಿರಬೇಕು. ಆಮೇಲೆ BSc ನಾಟಿಕಲ್ ಸೈನ್ಸ್ ಅಥವಾ BTech ಮರೈನ್ ಇಂಜಿನಿಯರಿಂಗ್ ಡಿಗ್ರಿ ಮಾಡಬೇಕು. ಇಲ್ಲ ಅಂದರೆ ಡಿಪ್ಲೊಮಾ ಇನ್ ನಾಟಿಕಲ್ ಸೈನ್ಸ್ ಕೋರ್ಸ್ನ ಕೂಡ ಮಾಡ್ಬೋದು. ನೀವು ಈ ಕೋರ್ಸ್ಗಳನ್ನು ಆಯ್ಕೆ ಮಾಡೋಕ್ಕೆ IMU CET ಇಂಡಿಯನ್ ಮ್ಯಾರಿಟೈಮ್ ಯೂನಿವರ್ಸಿಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಎಕ್ಸಾಮ್ ಬರೀಬೇಕಾಗತ್ತೆ. ಇನ್ನೊಂದು ವಿಚಾರ, ಮರ್ಚೆಂಟ್ ನೇವಿಗೆ ಸೇರಬೇಕು ಅಂದರೆ ಫಿಸಿಕಲ್ ಫಿಟ್ನೆಸ್ ಸಿಕ್ಕಾಪಟ್ಟೆ ಮುಖ್ಯ. ನಿಮ್ಮ ಕಣ್ಣಿನ ದೃಷ್ಟಿ ಪರ್ಫೆಕ್ಟ್ 6/6 ಇರಬೇಕು. ಜೊತೆಗೆ ಕಲರ್ ಬ್ಲೈಂಡ್ನೆಸ್ ಅಂದರೆ ಬಣ್ಣ ಗುರುತಿಸಲಾಗದ ಸಮಸ್ಯೆ ಇರಲೇಬಾರ್ದು. ಡೈರೆಕ್ಟರೇಟ್ ಜನರಲ್ ಆಫ್ ಶಿಪ್ಪಿಂಗ್ ಮಾನ್ಯತೆ ಪಡೆದ ವೈದ್ಯರಿಂದ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ತರೋದು ಕಡ್ಡಾಯ. ಮಿಷನ್ 20% ಸರ್ಕಾರದ ಬಿಗ್ ಟಾರ್ಗೆಟ್. ನಮ್ಮ ಯುವಕರು ಶಿಪ್ಪಿಂಗ್ ಇಂಡಸ್ಟ್ರಿ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ತೋರಿಸ್ತಿರೋದ್ರಿಂದಲೇ ಸರ್ಕಾರ ಒಂದು ದೊಡ್ಡ ಯೋಜನೆಯನ್ನ ಘೋಷಿಸಿದೆ. ಅದೇ ಮಿಷನ್ 20%. ಇದರ ಮುಖ್ಯ ಉದ್ದೇಶ ಜಾಗತಿಕ ನಾವಿಕರಲ್ಲಿ ಇನ್ನೂ ಹೆಚ್ಚಿನ ಉದ್ಯೋಗಾವಕಾಶಗಳಿದಾವೆ, ಅದರಲ್ಲಿ ಭಾರತೀಯರಿಗೆ ಅವಕಾಶ ಕೊಡಿಸಬೇಕು ಅಂತ. ಭಾರತೀಯರ ಪಾಲನ್ನು ಈಗಿರೋ 12%ನಿಂದ 20%ಗೆ ಏರಿಸೋದು. ಮುಂದಿನ ದಿನಗಳಲ್ಲಿ ಜಗತ್ತಿನ ಪ್ರತಿ 5 ನಾವಿಕರಲ್ಲಿ ಒಬ್ಬ ಭಾರತೀಯರೇ ಇರಬೇಕು ಅನ್ನೋದು ಸರ್ಕಾರದ ಪ್ಲಾನ್. 2030 ಒಳಗೆ ಈ ಟಾರ್ಗೆಟ್ನ ರೀಚ್ ಆಗಬೇಕು ಅನ್ನೋದು ಸರ್ಕಾರದ ಗುರಿ. ಇದಕ್ಕೋಸ್ಕರ ಮ್ಯಾರಿಟೈಮ್ ಟ್ರೈನಿಂಗ್ ಸೆಂಟರ್ಗಳನ್ನು ಇಂಪ್ರೂವ್ ಮಾಡೋದ್ರ ಕಡೆಗೆ ಹೆಚ್ಚಿನ ಫೋಕಸ್ ಮಾಡಲಾಗ್ತಿದೆ. ದೇಶದಲ್ಲಿ 171 ಅಪ್ರೂವ್ಡ್ ಮ್ಯಾರಿಟೈಮ್ ಟ್ರೈನಿಂಗ್ ಸೆಂಟರ್ ಸದ್ಯ ಇವೆ. ಇದನ್ನು ಇನ್ನಷ್ಟು ಹೆಚ್ಚಿಸೋ ಕಡೆಗೆ ಗಮನ ಕೊಡಲಾಗ್ತಿದೆ. ಜೊತೆಗೆ ಪುರುಷರೇ ಸ್ಟ್ರಾಂಗ್ ಇರೋ ಈ ಕ್ಷೇತ್ರದಲ್ಲಿ ಹೆಚ್ಚು ಮಹಿಳೆಯರನ್ನ ಕೂಡ ಕರ್ಕೊಂಡು ಹೋಗೋಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಇದಕ್ಕಾಗಿ ಕಳೆದ ವರ್ಷ ಕೇಂದ್ರ ಸರ್ಕಾರ ಸಾಗರ್ ಮೇ ಸಮ್ಮಾನ್ ಅನ್ನೋ ಒಂದು ಇನಿಷಿಯೇಟಿವ್ನ ಕೂಡ ಲಾಂಚ್ ಮಾಡಿದೆ. ಇದರ ಅಡಿಯಲ್ಲಿ ಆನ್ ಬೋರ್ಡ್ ವೆಸಲ್ ಅಲ್ಲಿ ಮಹಿಳೆಯರ ಸೇಫ್ಟಿ ಮತ್ತು ರಿಕ್ರೂಟ್ಮೆಂಟ್ ಲೆವೆಲ್ನಲ್ಲಿ ಸುಧಾರಣೆ ತರೋಕೆ ಮಹತ್ವ ಕೊಡಲಾಗ್ತಿದೆ. ಸದ್ಯ ಜಾಗತಿಕವಾಗಿ ಕಮರ್ಷಿಯಲ್ ಶಿಪ್ಪಿಂಗ್ ಇಂಡಸ್ಟ್ರಿಯಲ್ಲಿ 7,000 ಭಾರತೀಯ ಮಹಿಳಾ ಉದ್ಯೋಗಿಗಳಿದ್ದಾರೆ, ಅಂದರೆ ಆಲ್ಮೋಸ್ಟ್ 2%. ಆದರೆ ಇದನ್ನು 2030 ವೇಳೆಗೆ ಮಹಿಳಾ ಸಿಬ್ಬಂದಿ ಸಂಖ್ಯೆಯನ್ನು ಅಟ್ಲೀಸ್ಟ್ 12%ಗೆ ಹೆಚ್ಚಿಸಬೇಕು ಅನ್ನೋ ಟಾರ್ಗೆಟ್ನ ಕೂಡ ಸರ್ಕಾರ ಹಾಕೊಂಡಿದೆ. ಯಾಕಂದ್ರೆ ಸ್ನೇಹಿತರೆ, ತುಂಬಾ ಜನರ ಜೀವನವನ್ನೇ ಬದಲಾಯಿಸೋ ಅಪಾರ್ಚುನಿಟಿ ಕೂಡ ಹೌದು ಇದು. ಯುದ್ಧ ಆದಾಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ.
ಅದು ಎಲ್ಲ ಕ್ಷೇತ್ರಗಳಿಗೂ ಬೇರೆ ಬೇರೆ ಟೈಮ್ನಲ್ಲಿ ಆಗುತ್ತೆ. ಆದರೆ ಇವರಿಗೆ ಜಿಯೋ ಪೊಲಿಟಿಕಲ್ ರಿಸ್ಕ್ ಸ್ವಲ್ಪ ಜಾಸ್ತಿ, ಸ್ವಲ್ಪ ಹವಾಮಾನವನ್ನು ಕೂಡ ಫೇಸ್ ಮಾಡಬೇಕಾಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಫಿಸಿಕಲಿ ಮೆಂಟಲಿ ಟಫ್ ಇರೋರಿಗೆ, ಸ್ಟ್ರಾಂಗ್ ಇರೋರಿಗೆ ಹಾಗೂ ಪ್ರಾಪರ್ ಟ್ರೈನಿಂಗ್ ಆಗಿರೋರಿಗೆ ಇದು ಒಳ್ಳೆ ಜಾಬ್ ಕೂಡ ಹೌದು, ಒಳ್ಳೆ ಕರಿಯರ್ ಕೂಡ ಹೌದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ ನಾವು ಮಾಡಿದ್ದೀವಿ ಸ್ನೇಹಿತರೆ. ಇದನ್ನ ಪ್ರತಿಯೊಬ್ಬ ಆಸಕ್ತರಿಗೂ ನೀವು ಶೇರ್ ಮಾಡ್ಬೋದು. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ಇಂಥ ಡೀಟೇಲ್ಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಅನ್ನ ತಲುಪಿಸುವ ನಮ್ಮ ಚಾನಲ್ನ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಸ್ನೇಹಿತರೆ ನೀವು ನಮ್ಮ ಚಾನಲ್ನ ಮೆಂಬರ್ ಕಮ್ಯುನಿಟಿಗೆ ಸೇರ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಕೂಡ ನೀವು ಆಮೇಲೆ ನೋಡೋಕೆ ಶುರು ಮಾಡ್ಬೋದು ಸ್ನೇಹಿತರೆ. ನಾವು ಮೆಂಬರ್ಶಿಪ್ ಕಮ್ಯುನಿಟಿಯಲ್ಲಿ ರೆಗ್ಯುಲರ್ ಆಗಿ ವಿಶೇಷ ವಿಡಿಯೋಸನ್ನು ಪಬ್ಲಿಷ್ ಮಾಡ್ತಾ ಇದ್ದೀವಿ. ಅದು ಮೆಂಬರ್ಸಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಅದು ಜೀವನವನ್ನು ಇಂಪ್ರೂವ್ ಮಾಡುವಂತಹ, ವ್ಯಾಲ್ಯೂ ಆ್ಯಡ್ ಮಾಡುವಂಥ ಸಾಕಷ್ಟು ನಾವು ವೀಡಿಯೋಸನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನೀವು ನಮ್ಮ ಚಾನಲ್ನ ಮೆಂಬರ್ಶಿಪ್ ಟ್ಯಾಬ್ಗೆ ಹೋಗಿ ಆಲ್ರೆಡಿ ಪಬ್ಲಿಷ್ ಆಗಿರೋ ವೀಡಿಯೋಸ್ನ ಒಂದ್ಸರಿ ಸ್ಕ್ರೋಲ್ ಮಾಡಿ ನೋಡ್ಬೋದು. ಅದರಲ್ಲಿ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ನೀವು ಜಾಯ್ನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಕೇವಲ ಮೆಂಬರ್ ಓನ್ಲಿ ವೀಡಿಯೋಸ್ ಮಾತ್ರ ಅಲ್ಲ, ಹಲವಾರು ಸ್ಪೆಷಲ್ ವೀಡಿಯೋಸ್ ನಾವು ಅರ್ಲಿ ಆ್ಯಕ್ಸೆಸ್ ಕೂಡ ಮೆಂಬರ್ಸಿಗೆ ಫಸ್ಟ್ ನೀಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದು ಕೂಡ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಮತ್ತೆ ಭೇಟಿ ಆಗ್ತಿರೋಣ. ಒಳ್ಳೆಯದಾಗಲಿ. ನಮಸ್ಕಾರ.